ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಹಾಡುಹಗಲೇ ತಹಸೀಲ್ದಾರ್ ಕಚೇರಿಯಲ್ಲಿ ಕಳ್ಳತನ. ಧಾರವಾಡ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿಯೊಬ್ಬರ ಬ್ಯಾಗನ್ನು ಹಾಡುಹಗಲೇ ಕಳ್ಳನೋರ್ವ ಕದ್ದೊಯ್ದ ಘಟನೆ ನಡೆದಿದೆ. ಜಯಶ್ರೀ ಕಟ್ಟಿಮನಿ ಎಂಬವರ ಬ್ಯಾಗನ್ನು ಕಳ್ಳ ತೆಗೆದುಕೊಂಡು ಪರಾರಿಯಾಗಿದ್ದಾನೆ. ತಹಸೀಲ್ದಾರ್ ಕಚೇರಿಯಲ್ಲಿ ಜಯಶ್ರೀ ಅವರು FDC ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಾರ್ವಜನಿಕರಂತೆ ಕಚೇರಿಗೆ ಬಂದ ಕಳ್ಳ 2-3 ಬಾರಿ ಆ ಕಡೆ ಈ ಕಡೆ ಸುತ್ತಾಡಿದ್ದಾನೆ. ಕೈಯಲ್ಲಿ ಕೆಲವೊಂದಿಷ್ಟು ಕಾಗದ ಪತ್ರ ಹಿಡಿದುಕೊಂಡು ಬಂದಿದ್ದ ಆತ ಟೇಬಲ್ ಮೇಲೆ ಇಟ್ಟಿದ್ದ ಜಯಶ್ರೀ ಅವರ ಬ್ಯಾಗನ್ನು ಯಾರಿಗೂ ಗೊತ್ತಾಗದಂತೆ ತನ್ನ ರೇನ್ಕೋಟ್ನಲ್ಲಿ ಬಚ್ಚಿಟ್ಟುಕೊಂಡು ಪರಾರಿಯಾಗಿದ್ದಾನೆ. ಬ್ಯಾಗ್ನಲ್ಲಿ ತಹಸೀಲ್ದಾರ್ ಕಚೇರಿಗೆ ಸಂಬಂಧಿಸಿದ ಹಾಗೂ ಕೋರ್ಟ್ಗೆ ಸಂಬಂಧಿಸಿದ ಕೆಲವೊಂದಿಷ್ಟು ದಾಖಲೆ ಪತ್ರಗಳು, 3,000 ರೂಪಾಯಿ ನಗದು ಹಣ, ATM, ಪ್ಯಾನ್ ಕಾರ್ಡ್ ಇದ್ದವು ಎಂದು ತಿಳಿದು ಬಂದಿದೆ. ಈ ಬ್ಯಾಗ್ ಕಳ್ಳತನವಾದಾಗ ಸಿಬ್ಬಂದಿ ಎಲ್ಲ ಕಡೆ ಹುಡುಕಾಡಿದ್ದಾರೆ. ಬ್ಯಾಗ್ ಎಲ್ಲವೂ ಸಿಗದೆ ಹೋದಾಗ CCTV ಕ್ಯಾಮೆರಾ ಚೆಕ್ ಮಾಡಿದಾಗ ಬ್ಯಾಗನ್ನು ಕಳ್ಳನರು ದೋಚಿಕೊಂಡು ಪರಾರಿಯಾಗಿದ್ದು ಕಂಡು ಬಂದಿದೆ. ಆ ಕಳ್ಳನ ಚಲನವಿಲನ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಈ ಸಂಬಂಧ ಉಪನಗರ ಠಾಣೆಯ ದೂರು ಸಹ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಮಾಡಿರಿ. ರೈಟಿಂಗ್ ನಮ್ಗೆ ಕಂಪ್ಲೇಂಟ್ ಮಾಡಿದ್ರೆ ಎಷ್ಟು ಗಂಟೆಗೆ ಏನು ಅಂತ ಮಾಡಿದ್ರೆ ಡಿಟೇಲ್ಸ್ ಎಲ್ಲ ಫುಟೇಜ್ ಅವರ ಚೆಕ್ ಮಾಡ್ತಾರೆ, ಅವರ ಎಲ್ಲ ಮಾಡ್ತಾರೆ. ಮೊದಲು ಆಮೇಲೆ ಬ್ಯಾಂಕ್ ಅಕೌಂಟ್ ನಂಬರ್ ಬರೋದು ವೈಟ್ ಅಪ್ಲಿಕೇಶನ್ನಾಗ ಅಕೌಂಟ್ ನಂಬರ್ ಬರೋದು ಭಾಳ ಐತನ ಅದ್ರೊಳಗೆ ಬಿಟ್ಬಿಡ್ರಿ ಇವತ್ತು. ATM ತೊಗೊಂಡೋಗ್ಯಾನವ, ATM ತೊಗೊಂಡೋಗಿ ಅಲ್ಲೇ ಆ CC ಕ್ಯಾಮ್ರಾಗಳು ಅಷ್ಟು ಚಲೋ ಅದಾವಿಲ್ಲ ನಿಮ್ಮಲ್ಲಿ ಅಂತ ನಮ್ಗೆ ಅನುಮಾನ. ಈಗ
CC ಕ್ಯಾಮ್ರಾಗಳು ಚಲೋ ಇರಬೇಕು. ಇವ್ರ ಬಗ್ಗೆ ನೀವು ಒಂದು ಸ್ವಲ್ಪ ನಾವು ನಿಮ್ಮ ಮೇಲೆ ಇದು ಇಲ್ಲ ಅಂದ್ರೆ ನಿಮ್ಮ ಗಮನಕ್ಕೆ ತರಕ್ಕೆ ಬಂದು ಆಮೇಲೆ ಒಂದು ಪೇಪರ್ ಅರ್ಜೆಂಟ್ ನಾನು ಕೊಡೋದಿತ್ತು ಯಾರು ಅದು ಕೊಟ್ಟು ಬಂದೆ ನಮ್ಗೆ ಕೊಟ್ಟು ಬಂದ್ಮೇಲೆ ಅರ್ಜೆಂಟ್ ಸರ್ಟಿಫಿಕೇಟ್ ಹಾಕಾಕತ್ತಿದ್ದೆ ಅಲ್ಲಿ ಹೋಗಿ ಕುಂತ್ಕೊಂಡು ಹಾಕಾಕತ್ತಿದ್ವಿ ನಾವು ಬಂದ ಒಂದು 2 ಸಲ ಒಳಗೆ ಕರೆಂಟ್ ಹೋಗಿತ್ತು ಹಿಂಗೆ ಕರೆಂಟ್ ಹೋದಾಗ ಒಳಗೆ ಬಂದು ಹಿಂಗೆ ಹೊರಗೆ ಹೋಗ್ಬೇಕಂತ ಅಂತ ಮತ್ತೆ ಹೊರಗೆ ಹೋದ ಮತ್ತೆ ಒಳಗೆ ಬಂದ ಅವ್ನು ನೋಡೇ ನಾವು ಅದನ್ನು ಮಾಡಕ್ಕೆ ಬಂದಂತೂ ಗೊತ್ತಿಲ್ಲ ನಮಗೆ ಅವ್ನು ಡೈರೆಕ್ಟ್ ಆಮೇಲೆ ಏನು ಮಾಡಿದ ನಾವು ಕ್ಯಾಮ್ರಾದಾಗ ನೋಡಿದಾಗ ಗೊತ್ತಿದ್ದಿಲ್ಲ ಒಳ್ಳೆ ಅದ್ರಾಗ ಜಾಕೆಟ್ ಆಗದ ಅಲ್ಲಿಂದ ಜಾಕೆಟ್ ಆಗದ ಸುತ್ತಕೊಂಡಾಗ ಸುತ್ತಕೊಂಡು ಹೊರಗೆ ಹೋದ ಕರೆಂಟ್ ಇಲ್ಲದಕ್ಕೆ ಅದು ಕರೆಕ್ಟಾಗಿ ಮಕ್ಕ ಒಂದು ಕಾಣಿಸ್ಲಿಲ್ಲ ಏನು ಹೋಗಿದ್ದಾರೆ ಸ್ವಲ್ಪ ಆಫೀಸ್ ಪೇಪರ್ಸ್ ಇದ್ದು ನಾನು ನಾಳೆ ಕೋರ್ಟಿನ ಪೇಪರ್ ಇತ್ತು ನನ್ನ ATM ಪರ್ಸ್ ನಮ್ಮ ಮೊಮ್ಮಗಳು ಒಂದು ಅಂಗಿ ತೊಗೊಂಡಿದ್ದೆ ಅಂಗಿ ಇತ್ತು ಅದ್ರಾಗ ಪರ್ಸ್ ಆಮೇಲೆ ನನ್ನ ದವಾಖಾನೆ ಡಾಕ್ಯುಮೆಂಟ್ಸ್ ಇತ್ತು ಸ್ಕ್ಯಾನಿಂಗ್ ಇತ್ತು ಇವತ್ತಂದ್ರೆ ಸ್ಕ್ಯಾನಿಂಗ್ ಹೋಗ್ಬೇಕಂದ್ರೆ ಡಾಕ್ಯುಮೆಂಟ್ಸ್ ಇತ್ತು ಅದು ಹೋಯ್ತು ಅದನ್ನ ಸ್ಕ್ಯಾನಿಂಗ್ ಕ್ಯಾನ್ಸಲ್ ಆಗಿದೆ ಆಮೇಲೆ ರೊಕ್ಕ ಒಂದು 3-4 ಸಾವಿರ ರೂಪಾಯಿ ಕಂಪ್ಲೀಟ್ ಮಾಡಿ ಬಂದೀನಿ ಸರ್ ಬೆಳಿಗ್ಗೆ ಮಾಡಿದೆ ಸಬರ್ ಬಂದು ಶ್ರೀ ಶಂಕರಪ್ಪ